ಒಟ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ 1382 ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾವೆ. ಅವರಿಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ 2005ರಲ್ಲಿ ಘೋಷಣೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ನಕ್ಸಲೈಟ್ ಚಟುವಟಿಕೆಯನ್ನು ಇತ್ತು. ಅಲ್ಲಿರುವಂತಹ ಅರಣ್ಯವಾಸಿಗಳಿದ್ದಾರೆ, ಅವರಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆ ಮಾಡಿದ ನಂತರ ಇಲ್ಲಿವರೆಗೆ ಸುಮಾರು 670 ಕುಟುಂಬಗಳು ನಾವು ಸ್ಥಳಾಂತರ ಆಗ್ತೀವಿ ಅನ್ನುವಂಥದ್ದು ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ನಾವು 356 ಕುಟುಂಬಗಳಿಗೆ 142 ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಲಾಗಿದೆ. ಸರ್ಕಾರದಿಂದ ಮಂಜೂರಾತಿ ಹಣ ಹಂತ ಹಂತವಾಗಿ ಮಂಜೂರಾತಿಯಾಗಿ ಇಲ್ಲಿವರೆಗೆ ಈ ವರ್ಷದವರೆಗೂ 140 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈಗೇನು ನಾವು ಪರಿಹಾರ ಕೊಡ್ತಾ ಇದ್ದೀವಿ, ಇವತ್ತೇನು PWD-SR ರೇಟ್ ಏನಿದೆ ಅವ್ರ ಮನೆಯದು ಅದೇ ರೇಟ್ ಹಿಡಿತಾ ಇದ್ದೀವಿ. ಅದೇ ಒಂದು ವ್ಯಾಲ್ಯೂ ಪ್ರಕಾರ ಅವರಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಇವತ್ತೇನು ಅವರ ಕೃಷಿ ಭೂಮಿ ಇದೆ, ಆ ಭೂಮಿಯ ಮೂಲ್ಯ ಏನಿದೆ, ಮಾರುಕಟ್ಟೆ ಮೌಲ್ಯ, ಗೈಡೆನ್ಸ್ ವ್ಯಾಲ್ಯೂ, ಅದೇ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು 2013ರ ಕಾಯ್ದೆ, ಆ ಕಾಯ್ದೆ ಅಳವಡಿಸಿಕೊಂಡು ಕೊಡಬೇಕು ಅನ್ನುವಂಥದ್ದು. ಅದು ಈಗ ನಾವು ಕೊಡ್ತಾ ಇರ್ತಕ್ಕಂಥದ್ದೇ 300 ಕೋಟಿ ರೂಪಾಯಿ ಕೊಡಬೇಕಾಗಿದೆ. ಎಲ್ಲಾ 1300 ಏನು ಸುಮಾರು 82 ಕುಟುಂಬಗಳಿದಾವೆ, ಇವರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ನಮಗೆ 1,000 ಕೋಟಿ ರೂಪಾಯಿ ಬೇಕು. ಈ ಹಣ ನಮಗೆ ಕ್ಯಾಂಪಾದಲ್ಲಿದೆ ಅಂತ ಹೇಳಿ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಸಚಿವರು ಭೂಪೇಂದ್ರ ಯಾದವ್ಗೆ ಸುಮಾರು 3 ಸಲ ಭೇಟಿಯಾಗಿದ್ದೇನೆ. ನಮ್ಮದೇ ಕ್ಯಾಂಪಾದಲ್ಲಿ 1400 ಕೋಟಿ ಇದೆ, ಇದಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಪರಿಹಾರ ಕೊಡಬೇಕು, ಅರಣ್ಯವಾಸಿಗಳಿಗೆ ಸ್ಥಳಾಂತರ ಮಾಡಬೇಕು, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿವರೆಗೆ ಅದಕ್ಕೆ ಅನುಮೋದನೆ ಆಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದಲೇ ಇಷ್ಟು ದುಡ್ಡು ಕೊಟ್ಟಿದ್ದೇವೆ. ಈಗ ಯಾರ್ಯಾರು 314 ಪರಿವಾರದವರು ಅವರು ಸ್ಥಳಾಂತರಗೊಳ್ಳಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೆ ನಮ್ಗೆ ಈಗ 300 ಕೋಟಿ ಬೇಕಾಗಿದೆ. ಅವ್ರಿಗೆ ಕೊಟ್ರೆ ಬಾಕಿ ಇರುವಂತ ಏನ್ ಸುಮಾರು ಇನ್ನೂ 600 ಕುಟುಂಬಗಳಿದ್ದಾವೆ, 607 ಅವರು ಹೊರಗಡೆ ಸ್ಥಳಾಂತರಗೊಳ್ಳಿಕ್ಕೆ ತಯಾರಾಗಬಹುದು.